ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಹೆಸರುವಾಸಿಯಾದಂತಹ ಉಲ್ಲಾಲ ಕುತುಬುಜ್ಜಮಾನ್ ಅಸೀರ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾ ಮತ್ತು ಉಲ್ಲಾಲ ಕೇಂದ್ರ ಜುಮಾ ಮಸ್ಜಿದ್ 402 ಕರ್ನಾಟಕದಲ್ಲಿ ಹಲವಾರು ದರ್ಗಗಳಿದ್ದರೂ ಎಲ್ಲ ದರ್ಗಗಳಿಗಿಂತ ಹೆಸರುವಾಸಿ ದರ್ಗವಾಗಿದೆ ಉಲ್ಲಾಲ ದರ್ಗಾ. ಉಲ್ಲಾಲ ದರ್ಗಾದ ಅಧೀನದಲ್ಲಿ ಕೇವಲ 3 ಕಿಲೋಮೀಟರ್ನ ಅಂತರದಲ್ಲಿ 3 ಕಿಲೋಮೀಟರ್ ಒಳಗಡೆ 33 ಮಸೀದಿಗಳು, 33 ಮದ್ರಸೆಗಳು, 18 ಶಾಲಾ ಕಾಲೇಜುಗಳು, 1 ITI ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಾ ಇದೆ. ಇದು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮವಾಗಿದೆ. ಹಲವಾರು ವರ್ಷಗಳಿಂದ ಧಾರ್ಮಿಕ ಮತ್ತು ಶೈಕ್ಷಣಿಕ ಸೇವೆಯನ್ನು ಉಲ್ಲಾಲ ದರ್ಗಾ ಸಮಿತಿಯು ನಡೆಸುತ್ತಾ ಬಂದಿರುತ್ತದೆ. ಕಳೆದ ತಿಂಗಳು ತಾರೀಕು 8ರಂದು ಉಲ್ಲಾಲ ಜಮಾತಿನ ಖಾಜಿಯಾದಂತಹ ಕುರ್ರತ್ ಸಾದಾತ್ ಅಸಯ್ಯದ್ ಫಜಲ್ ಕೋಯಮ ತಂಗಲ್ರವರು ನಿಧನರಾದರು. ಆ ತೆರವಾದ ಸ್ಥಾನಕ್ಕೆ ಉಲ್ಲಾಲದ ಜನತೆ ಮಹಾಸಭೆಯನ್ನು ಕರೆದು ಆ ಮಹಾಸಭೆಯು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಅಬೂಬಕರ್ ಮುಸ್ಲಿ ಅವರನ್ನು ಉಲ್ಲಾಲದ ಖಾಜಿಯಾಗಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ಆ ಪ್ರಯುಕ್ತ ಇದೇ ತಾರೀಕು 17/8/2024 ಶನಿವಾರ ಬೆಳಿಗ್ಗೆ 9:30 ಗಂಟೆಗೆ ಅವರ ಖಾಜಿಯವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದ್ದು, ಆ ಕಾರ್ಯಕ್ರಮಕ್ಕೆ ರಾಜ್ಯದ ಗೌರವಾನ್ವಿತ ಸಭಾಧ್ಯಕ್ಷರಾದಂಥ UT ಖಾದರ್ ಸರ್ ಅವರು, ಅದೇ ರೀತಿ ರಾಜ್ಯದ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಸಚಿವರಾದಂತಹ ಜಮೀರ್ ಅಹಮದ್ ರವರು, ಅದೇ ರೀತಿ ಹಜ್ ಸಚಿವರಾದಂತಹ ರಹೀಂ ಖಾನ್ ರವರು, ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯಾದಂತಹ ನಸೀರ್ ಅಹಮದ್ ರವರು, ಅದೇ ರೀತಿ ರಾಜ್ಯಸಭಾ ಸದಸ್ಯರು ಗೌರವಾನ್ವಿತ ನಾಸಿರ್ ಹುಸೇನ್ ರವರು, ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರಬಹುದು, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ. ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾರವರು ಈ ದೇಶದ ಗ್ರ್ಯಾಂಡ್ ಮುಫ್ತಿಯಾಗಿದ್ದಾರೆ. ಕೇರಳದ ಕಲ್ಲಿಕೋಟೆಯಲ್ಲಿ ಮರ್ಕಜ್ ಸಕಾಫತ್ ಸುನ್ಯ ಎಂಬ ವಿದ್ಯಾಸಂಸ್ಥೆ ನಡೆಸುತ್ತಿದ್ದು, ಆ ವಿದ್ಯಾಸಂಸ್ಥೆಯಲ್ಲಿ ಒಂದೇ ಕ್ಯಾಂಪಸ್ಸಲ್ಲಿ 25,000 ವಿದ್ಯಾರ್ಥಿಗಳನ್ನು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ಅವರು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದು 1 ಲಕ್ಷಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳು ವಿದ್ಯಾವನ್ನು ಪಡೆಯುತ್ತಾ ಇದ್ದಾರೆ. ಅಂತಹ ಮಹಾನ್ ವ್ಯಕ್ತಿಯನ್ನು ನಮ್ಮ ಉಲ್ಲಾಲ ಜಮಾತರವರು ಖಾಜಿಯಾಗಿ ಆರಿಸಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿ ಮೂಲಕ ನಾನು ಎಲ್ಲ ಜನತೆಯನ್ನು ಕೂಡ ತಾರೀಕು 17/8/2024 ಬೆಳಿಗ್ಗೆ 9 ಗಂಟೆಗೆ